ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಲೈಟ್ ಫುಡ್ ಥಾಲಿ ತೊಗೊಂಡು ಬರ್ತಾ ಇದ್ವಿ. ಇದರಲ್ಲಿ ಒಂದು ಸಲಾಡ್ ಇದೆ, ಒಂದು ಸ್ವೀಟು ಮತ್ತು ರೈಸ್. ಇದು ಯಾವುದೇ ಬಿಗ್ನರ್ಸಿಗೆ ಈಸಿಯಾಗಿ ಮಾಡುವಂಥ ಒಂದು ರೆಸಿಪೀಸ್. ಸಲಾದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಂಪು ಕುಂಬಳಕಾಯಿ ಅಂತ ಅಂತಾರೆ. ಇದನ್ನು ಬೀಜ ಮತ್ತು ಸಿಪ್ಪೆನ ತೆಗೆದು ದಪ್ಪಗೆ ತುರ್ಕೊತಾ ಇದ್ದೀನಿ. ಅದರ ಜೊತೆಗೆ ಹಸಿ ಕೊಬ್ಬರಿನ ತಗೊಂಡು ತುರ್ಕೊತಾ ಇದ್ದೀನಿ. ಕ್ರಂಚಿನೆಸ್ಗೆ ಹುರಿದಿರುವಂಥ ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಮತ್ತು ದಾಲ್ಚಿನ್ನಿ ಪೌಡರ್, ಇಲ್ಲ ಅಂದರೆ ಏಲಕ್ಕಿ ಪೌಡರ್ನು ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿದರೆ ನಮ್ಮ ಸಲಾಡ್ ಈಗ ರೆಡಿ ಆಯಿತು. ಈ ತರಹದ ಬಹಳಷ್ಟು ಸಲಾಡ್ಗಳನ್ನು ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈ ಎರಡನೇ ಡಿಶ್ಶು ಸ್ವೀಟು. ನಾವು ಆಲ್ಮೋಸ್ಟ್ ಯಾವುದೇ ರವೆಗಳಲ್ಲಿ ಬಹಳ ಥರ ರವೆ ಇದೆ. ಸೂಜಿ ರವೆ, ಚಿರೋಟಿ ರವೆ, ಕೇಸರ್ ರವೆ, 3 ಥರ ರವೆಗಳು ನಿಮಗೆ ಶಾಪಲ್ಲಿ ಸಿಗುತ್ತೆ. ನಾನು ಇಲ್ಲಿ ತೊಗೊಂಡಿದ್ದು ಉಪ್ಪಿಟ್ಟು ಮಾಡೋದು ಕೇಸರಿ ರವೆ. ಇದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಘಮ ಘಮ ಅಂತ ಸ್ಮೆಲ್ ಬರೋವರೆಗೆ ಹುರಿತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಗಸಗಸೆನೂ ಹಾಕ್ತಾ ಇದ್ದೀನಿ ಹುರಿಬೇಕಾದ್ರೆ, ಸೊ ದ್ಯಾಟ್ ಅದನ್ನು ಅದರ ಜೊತೆ ಫ್ರೈ ಆಗಲಿ ಅಂತ. ನಾವು ತಗೊಂಡಿರುವ ಮೆಜರ್ಮೆಂಟ್ ಕಪ್ಪನ ಡಬಲ್ ಅಳತೆಯಲ್ಲಿ ಬಾಯ್ಲ್ ಆಗ್ತಿರುವಂಥ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾವು ತಗೊಂಡಿರುವಂಥ ಕಪ್ಪಿನ 1/4 ಭಾಗದಷ್ಟು ಬೆಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಟೇಸ್ಟಿಗೆ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಬೋದು. ಒಳ್ಳೆ ಟೇಸ್ಟ್ ಅಂದರೆ ಜಸ್ಟ್ ಗಸಗಸೆ, ಏಲಕ್ಕಿ ಪುಡಿ ಮತ್ತು ಹಸಿ ಕೊಬ್ಬರಿನ ಹಾಕಿದರೆ ಕೇಸರಿ ರವಾದ ಕೇಸರಿ ಬಾತ್ ತುಂಬಾ ಚೆನ್ನಾಗಾಗುತ್ತೆ. ಇದು ಒಂಥರ ಹಳ್ಳಿ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಯಾವುದೇ ಹೋಟೆಲಲ್ಲಿ ಹೋದರೆ ನಿಮಗೆ ಸೂಜಿ ರವಾದೇ ಹಲ್ವಾ ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ ಹೊರತು ಕೇಸರಿ ರವಾದು ಸಿಗೋದಿಲ್ಲ. ಈ ರವೆಯಿಂದ ಹೋಳಿಗೆನೂ ಮಾಡ್ತಾರೆ. ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡುವ ಇಚ್ಛೆ ಇದ್ದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿಗೆ ನಮ್ಮ 2ನೇ ಡಿಶ್ ರೆಡಿ ಆಯಿತು. ಮನೆಯಲ್ಲಿ ಒಬ್ಬರೇ ಇರಬೇಕಾದ್ರೆ ಈ ಎಲ್ಲ ವೆರೈಟಿ ಆಫ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ದೇಸಿ ಸ್ಟೈಲಲ್ಲಿ ಒಗ್ಗರಣೆ ಹಾಕೋದು. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜ, ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಶೇಂಗಾ ಬೀಜ ಬ್ರೌನಿಷ್ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಈರುಳ್ಳಿ ಸ್ವಲ್ಪ ಮಂದಗಾಗುವವರೆಗೆ ಹುರ್ಕೊಳ್ಳೋಣ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತದನಂತರ ಇದಕ್ಕೆ ಉಪ್ಪು, ಅರಿಶಿಣ, ಧನಿಯಾ ಪೌಡರ್, ಅಚ್ಚ ಖಾರ ಪುಡಿ, ಗರಂ ಮಸಾಲ ಮತ್ತು ಆಮ್ಚೂರ್ ಪೌಡರ್ ಸ್ವಲ್ಪ ಹುಳಿ ಬರಲಿಕ್ಕೆ.
ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಲಸಿ ಈ ರೈಸ್ನ ತಿನ್ನಿ. ಒಂದ್ಸರಿ ನೀವು ಈ ರೈಸ್ನ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಮಾಡಿಕೊಂಡು ಡೆಫಿನೆಟ್ಲಿ ತಿಂತೀರ. ಈ 3 ಡಿಶಲ್ಲಿ ನಿಮಗೆ ಯಾವ ಡಿಶ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥಾಲಿ ಆಲ್ಮೋಸ್ಟ್ ಜಸ್ಟ್ ಮುಕ್ಕಾಲು ತಾಸಲ್ಲಿ ನೀವು ರೆಡಿ ಮಾಡ್ಬೋದು. ಮನೆಯಲ್ಲಿ ಒಬ್ಬರೇ ಇದ್ದರೆ ಈ ಥರ ಅಡುಗೆ ಮಾಡಿಕೊಂಡು ತಿನ್ನೋದು ತುಂಬಾ ಹೆಲ್ದಿ ಆ್ಯಂಡ್ ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇದರಿಂದ ನನಗೆ ಖುಷಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.